ಜೊತೆಗೆ ಸಕ್ಸಸ್ ಮಾಡ್ತಾ ಇದ್ರು ಸಹ ಪೈರಸಿ ಭೂತ ಎಲ್ಲೋ ಒಂದು ಕಡೆ ತಡೆ ಹಿಡಿತಾ ಇದೆ ಸಕ್ಸಸ್ ಕಾಣಿಸ್ತಾರೆ. ಏನು ಸರಿ? ಪೈರಸಿ ಅನ್ನೋದು ಯಾವತ್ತೂ ನಮ್ಮ ಫಿಲ್ಮ್ ಫೆಟರ್ನಿಟಿಗೆ ಬಿಗ್ಗೆಸ್ಟ್ ಕರ್ಸ್ ಅದು. ಯಾಕಂತ ಹೇಳಿದ್ರೆ ಒಬ್ಬರು ಪ್ರೊಡ್ಯೂಸರ್ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿರೋ ಹಣನ ಒಂದು ಫಿಲ್ಮ್ಗೆ ಹಾಕ್ತಾರೆ. ಇನ್ನು ಒಬ್ಬ ನಿರ್ದೇಶಕ ಎಷ್ಟೋ ವರ್ಷಗಳಿಂದ ಕನಸು ಕಟ್ಟಿ ಅದನ್ನು ನಿರ್ದೇಶಿಸಿ ಅದನ್ನು ಒಂದು ಪ್ರಾಡಕ್ಟ್ನ ಜನಗಳಿಗೆ ರೀಚ್ ಮಾಡೋ ಹೊತ್ತಲ್ಲಿ ಯಾರೋ ಒಬ್ಬರು ಥಿಯೇಟರ್ ಮೂಲಕ ಕೂತ್ಕೊಂಡ ಅಥವಾ ಏನೋ ಒಂದು ಟಿವಿ ಮಾಡ್ಕೊಂಡ ಆ ಸಿನಿಮಾನ ಸೆರೆ ಹಿಡಿದು ಅದನ್ನು ತಗೊಂಡೋಗಿ ಕದ್ದು ಮುಚ್ಚಿ ಬೇರೆಯವ್ರಿಗೆ ಮಾಡ್ತಾರಲ್ಲ, ಅದು ಯಾಕೆ ಅಂತ ನಮ್ಗೆ ಇನ್ನೂ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಅದು ಯಾವತ್ತೂ ಮಾಡಬಾರ್ದಂಥ ಒಂದು ವಿಷಯ. ಅದರಿಂದ ಪ್ರೊಡ್ಯೂಸರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಅವನು ಏನೋ ಒಂದು ಪ್ಯಾಷನೇಟ್ ಆಗಿ ಸಿನಿಮಾ ಮಾಡ್ಬೇಕಂತ ಬಂದರೂ ಅವನು ಆ ನಷ್ಟದಿಂದ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಮುಂದೆ ಬರಲ್ಲ ಅವನಿಗೆ. ಹೀಗೆ ಸ್ಕ್ಯಾರ್ಸಿಟಿ ಆಫ್ ಪ್ರೊಡ್ಯೂಸರ್ ಆಗ್ತಾ ಹೋದರೆ ನಮ್ಮ ಇಂಡಸ್ಟ್ರಿ ಡೌನ್ಫಾಲ್ ಆಗುತ್ತೆ. ಅದನ್ನು ದಯವಿಟ್ಟು ಮಾಡಬೇಡಿ ಅಂತಲೇ ನಾನು ಕೇಳೋದು. ಯಾರು ಮಾಡ್ತಾ ಇದ್ದಾರೆ ಅದೊಂದು ಬಿಗ್ಗೆಸ್ಟ್ ಮಾಫಿಯಾ ಅದೊಂದು. ಆ್ಯಕ್ಚುಲಿ ಅದು ಒಬ್ಬರು ಇಬ್ಬರಿಂದ ಆದಿದ್ದಲ್ಲ. ಅದನ್ನು ದಯವಿಟ್ಟು ಮಾಡಬೇಡಿ. ಇದರಿಂದ ಒಂದು ಇಂಡಸ್ಟ್ರಿನೇ ಕಂಪ್ಲೀಟ್ಲಿ ಕೊಲಾಪ್ಸ್ ಆಗುವಂಥ ಒಂದು ಪರಿಸ್ಥಿತಿನ ನೀವು ತರ್ತೀರಾ ಅಂತ ಹೇಳ್ತಾ ಇದ್ದೀನಿ. ಸಿನಿಮಾ ಇಂಡಸ್ಟ್ರಿ